ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಯಲಹಂಕ ತಾಲೂಕು, ಕೆಆರ್ ಪುರಂ ಪೂರ್ವ ತಾಲೂಕು, ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ತಾಲೂಕು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಕಿರುಕುಳಗಳನ್ನು ನೀಡಿ, ಅಮಾಯಕ ಅಧಿಕಾರಿಗಳಿಗೆ ಚಿತ್ರಹಿಂಸೆಗಳನ್ನು ನೀಡಿ, ಇವರ ಮಾತುಗಳಿಗೆ ಬೆಲೆ ಕೊಡದಂತಹ ಅಧಿಕಾರಿಗಳನ್ನು ಏಕಾಏಕಿ ಅಮಾನತ್ತು ಮಾಡುವುದು, ಡೆಪ್ಯುಟೇಷನ್ ಹಾಕುವುದು, ಉದ್ದೇಶಪೂರ್ವಕವಾಗಿ ವರ್ಗಾವಣೆಗಳನ್ನು ಮಾಡುತ್ತಿರುವ ಭ್ರಷ್ಟ ಭೂದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ ಮತ್ತು ಕೆಟಿ ಶ್ರೀನಿವಾಸ್ ಹಾಗೂ ಭಾನುಪ್ರಕಾಶ್ ರವರನ್ನು ಕೂಡಲೇ ಅಮಾನತ್ತುಗೊಳಿಸಿ ಇವರ ವಿರುದ್ಧ ಶಿಸ್ತು ಕಾನೂನು ಕ್ರಮ ಜರುಗಿಸಲು ಕೋರಿ ಇಂದು ದೂರು ನೀಡಿದ ಡಾಕ್ಟರ್ ಬಿಆರ್ ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್, ಅಖಿಲ ಭಾರತ ದಲಿತ. ಇಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಂದರೆ ಒಂದು ಕರ್ನಾಟಕ ರಾಜಧಾನಿಗೆ ಒಳ್ಳೆ ಪ್ರಬಲವಾದಂಥ ನಗರ ಬೆಂಗಳೂರು. ಈ ಬೆಂಗಳೂರಿನ ಸುತ್ತಮುತ್ತ ಈಗ ಅಭಿವೃದ್ಧಿ ಆಗ್ತಾ ಇರೋದು ನೋಡಬೇಕಾದ್ರೆ ಭಾಳ ಅಚ್ಚುಕಟ್ಟಾಗಿ ಆಗ್ತಾಯಿದೆ. ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಭಾಳ ಮುಖ್ಯವಾಗಿರ್ತದೆ. ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಮುಂಚೂಣಿ ನಾಯಕರಾದಂಥ ನಮ್ಮ ಸುಜಯ್ ಕುಮಾರ್ ಅವರು ಭೂ ದಾಖಲೆಗಳ ಉಪ ನಿರ್ದೇಶಕರಾಗಿರ್ತಾರೆ. ಈ ನಿರ್ದೇಶಕರು ಈ ಅವರ ಕೆಳ ಹಂತದ ಅಧಿಕಾರಿಗಳು ಏನಿರ್ತಾರೋ ಇವರ ವ್ಯಾಪ್ತಿಗೆ 5 ತಾಲೂಕು ಬರ್ತದೆ. ಕೆಆರ್ ಪುರಂ ತಾಲೂಕು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಆನೇಕಲ್ಲು ಮತ್ತು ಯಲಹಂಕ, ಈ 5 ತಾಲೂಕುಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ಸಹಾಯಕ ಉಪ ಭೂ ದಾಖಲೆಗಳ ನಿರ್ದೇಶಕರಿರ್ತಾರೆ. ಅದರಲ್ಲಿ ಒಬ್ಬರನ್ನ ಬಿಟ್ಟು ಇನ್ನೆಲ್ಲ ಕಡೆನೂ ಅಲ್ಲಿ ದಲಿತರಿರ್ತಾರೆ. ಆ ದಲಿತರನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನೇನು ಹೇಳ್ತಾನಂದರೆ, ಏನ್ರಿ ಎಲ್ಲ ಕೃಷ್ಣ ಬೈರೇಗೌಡರೆಲ್ಲ ದಲಿತರನ್ನೇ ಹಾಕ್ಬಿಟ್ಟವ್ರು ಅಂತಂತೇಳಿ ಅಧಿಕಾರಿಗಳಿಗೆ ಬೈದಿರ್ತಾರೆ. ಆ ಅಧಿಕಾರಿಗಳು ನಮಗೆ ಮಾನಸಿಕವಾಗಿ ಹಿಂಸೆ ತಾಳಾರ್ದ ನಮ್ಗೆ ಬಂದು ಹೇಳ್ತಾರೆ, ನೋಡಿ ಸಾರ್ ಹೀಗೆ ಅಂತ. ನಮಗೆ ಎಷ್ಟು ಬೇಜಾರು. ಇವ್ರು ಹಿಂಗೆ ಹೇಳಿದ ಕೂಡಲೇ ನಾವು 6ರಿಂದ 7 ಹೋರಾಟಗಳು ಮಾಡ್ತೀವಿ. ಇಮಿಡಿಯೇಟ್ಲಿ ಇವ್ರನ್ನ ಸಸ್ಪೆಂಡ್ ಮಾಡಿ ಇವ್ರು ಇಲ್ಲಿ ಇರೋದು ಬೇಡ ಅಂತ ನಾವು ಹೇಳಿದ್ರೆ, ನಾವು ಹೋರಾಟ ಮಾಡೋದು ಒಂದು ಹೋರಾಟಕ್ಕೆ ಒಂದು ಬೆಲೆ ನಿಲ್ದ್ರೆ ಆಗ್ಬಿಟ್ಟಿದೆ. ಆಮೇಲೆ ಇವ್ರು ಬಂದು ರವಿಕುಮಾರ್ ಅಂತೇಳಿ ಅವರು ಸರ್ವೆ ಇಲಾಖೆಯವರು, ಸುಮ್ಮನೆ ಸರ್ವೇಯರು ಆದರೂ ಅವ್ರನ್ನೂ ಏಕಾಏಕಿ ಸಸ್ಪೆಂಡ್ ಮಾಡಿ ಹಾಕಿದ 6 ತಿಂಗಳು. ಅವ್ರ ಹೆಂಡತಿ ಮಕ್ಳು ಗತಿ ಏನಾಗ ಕಣ್ಣಲ್ಲಿ ನೀರು ಹಾಕಂತವ್ರೆ. ಇವತ್ತು ಆಯುಕ್ತರ ಬಗ್ಗೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾ ಇದ್ದಾರೆ. ಯಾರೋ ಮಾಡಿದ ಕೆಲಸಕ್ಕೆ ಅವ್ರು ಪನಿಷ್ಮೆಂಟ್ ಕೊಡಿದ್ರೆ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟರೆ ಇವ್ರೇನಾಗಬೇಕು? ಇವರು ಭಾಳ ತಪ್ಪಾಗಲ್ವಾ? ಇದೆಲ್ಲ ಆಗಬಾರ್ದು. ಇದೆಲ್ಲ ನಾವು ಖಂಡಿಸ್ತೀವಿ. ಈ ಒಂದು ವಿಚಾರಗಳೆಲ್ಲ ಆಗೋದಕ್ಕೆ ನಾವು ಭಾಳ ಬೇಜಾರಾಗ್ತದೆ. ಇದನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಆಮೇಲೆ ಕೆಆರ್ ಪುರಮಲ್ಲಿ, ಆಮೇಲೆ ಎಲ್ಲ ತಾಲೂಕುಗಳಲ್ಲಿ ಅವ್ರ ಮಾತು ಕೇಳೋರು ಮಾತ್ರ ಇಟ್ಕೊತಾರೆ, ಬೇರೆಯವ್ರನ್ನ ವರ್ಗಾವಣೆ ಮಾಡೋದು. ಅವ್ರ ಮಾತು ಕೇಳಿಲ್ಲ ಅಂದರೆ ಕ್ಲೀನಾಗಿ ಸಸ್ಪೆಂಡ್ ಮಾಡೋದು, ಇಲ್ಲ ಓವರ್ಡಿಗೆ ಹಾಕೋದು, ಆಮೇಲೆ ಬೇರೆ ಬೇರೆ ಇದರಲ್ಲಿ ವರ್ಗಾವಣೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಸುಜಯ್ ಕುಮಾರ್ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಇವಾಗ ಏನೋ ಒಂದು 2-3 ದಿನದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಸಾಹೇಬ್ರಿಗೆ. ಇದ್ರಲ್ಲಿ ವಿಚಾರ ಏನಾರ ತನಿಖೆ ಮಾಡಿ ಅವ್ರನ್ನ ಏನಾನ ಅಮಾನತ್ ಮಾಡಿಲ್ಲ ಅಂದರೆ 27ನೇ ತಾರೀಕು ಬೃಹತ್ ತಮಟೆ ಚಳವಳಿ ಮಾಡ್ತೀವಿ. ಈ ವಿಚಾರದಲ್ಲಿ ಖಂಡಿಸ್ತೀವಿ. ಎಲ್ಲಿ ಮಾಡ್ತೀರಾ? ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀವಿ, ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ. ಇದು 8ನೇ ಹೋರಾಟ, 9ನೇ ಹೋರಾಟ ಮಾಡ್ತಾ ಇರೋದು. ಈ 9ನೇ ಹೋರಾಟದಲ್ಲಿ ಏನಂತ ನಾವು ತೋರಿಸ್ತೀವಿ. ಇದೆಲ್ಲನೂ ಭಾಳ ಬೇಜಾರಾಗ್ತದೆ, ಹೇಳ್ಬಾರ್ದು, ಅಷ್ಟು ನೋವಾಗ್ತದೆ ಅಧಿಕಾರಿ. ಆಮೇಲೆ ಇವ್ರದ್ದೊಂದು ಯಾವುದೋ ಒಂದು ಜಮೀನನ್ನು ಪಾಪ ಇವ್ರ ಜಾಗ ನೋಡಿ ಬೇರೆಯವ್ರಿಗೆ ಪೋಡಿ ಮಾಡಿಕೊಡೋದು. ಬೇರೆ ಪೋಡಿ ಮಾಡಿಕೊಟ್ಬಿಟ್ಟು ಅವ್ರು ಮೋಹನ್ ಅಂತ ಒಬ್ಬ ಯಲಹಂಕದಲ್ಲಿ ಒಬ್ಬ ADLR ಇದ್ದ, ಅವನು ಹೇಳ್ಕೊಂಬಾರ್ದು, ಅವನಂತ ಭ್ರಷ್ಟ. ಅವನು ಅವ್ರ ಜಾಗದಲ್ಲಿ ಇದ್ದಂಥವ್ರನ್ನ ಅವ್ರು ಪೇಪರಲ್ಲಿ ಕೊಟ್ಟವ್ರು, ತಿರ್ಗಿ ಅಲ್ಲಿ ಮಾಡೋರು ಅಂತೇಳಿ ಅಪೀಲ್ಗೆ ಬಂದವ್ರೆ. ಉಪನಿರ್ದೇಶಕರಿಗೆ ಅಪೀಲ್ ಬಂದರೆ ಇವ್ರ ಪರವಾಗಿ ಎಲ್ಲ ಮಾಡ್ತೀನಿ ಅಂತ ಆರ್ಡ್ರ್ಗಳೆಲ್ಲ ಮಾಡಿಬಿಟ್ಟು ಇವ್ರೇನೋ ದುಡ್ಡು ಗಿಡ್ಡು ಕೇಳಿರ್ತಾರೆ, ಕೊಡೋಕೆ ಲೇಟು ಗೇಟ್ ಆಗಿದ್ದು ಕೂಡಲೇ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕೊಡ್ತಾರೆ. ಆ ಮನುಷ್ಯ ಪೇಪರೆಲ್ಲ ಹಾಕ್ಬಿಟ್ಟು ಮನೆ ಕಣ್ಣಲ್ಲಿ ನೀರು ಹಾಕೊಂಡು ಬಂದಿದ್ದಾನೆ ನಮ್ಮ ಕಚೇರಿ ಹತ್ರ, ಹಣ ಹಿಂಗಾಗಿದೆ ಅಂತಂತೇಳಿ. ಇನ್ನು ಇವ್ರ ಅಪ್ಪನ ಆಸ್ತಿನೇನು ಬರ್ಕೊಳ್ಬೇಕಾ? ಆಮೇಲೆ ಸರ್ಕಾರಿ ಜಾಗಗಳನ್ನೆಲ್ಲನೂ ಕೋಡಿಗಳು ಮಾಡೋದು, ಒತ್ತುವರಿಗಳು ಮಾಡೋದು, ಬಿಲ್ಡರ್ಗಳ ಜೊತೆ ಹೋಗಿ ಶಾಮಿಲ್ ಆಗೋದು, ಆಮೇಲೆ ಏನು ಬೇಕಾದ್ರೆ ಮಾಡೋದು. ಆಮೇಲೆ ಹೆಣ್ಣು ಮಕ್ಳಿಗೆ 11 ಗಂಟೆ 12 ಗಂಟೆ ಕುಡಿದ್ಬಿಟ್ಟು ಇವ್ನು ಫೋನ್ಗಳಲ್ಲಿ ಮಾತಾಡೋದು, ಕುಡಿದ್ಬಿಟ್ಟು ಮಾತಾಡ್ತಾನೆ. ಅದೆಲ್ಲ ಸುಜಯ್ ಕುಮಾರ್ ಮಾತಾಡ್ತಾನೆ. ಇದೆಲ್ಲ ಖಂಡನೀಯ ಆಗಿರ್ತದೆ, ಭಾಳ ಬೇಸರ ಆಗ್ತದೆ. ಈಗ ನಮ್ಮ ವಿಚಾರಗಳಿಗೆ ನನ್ನ ನ್ಯಾಯ ಸಿಗಲಿಲ್ಲ, ಮುಂದಿನ ದಿನದಲ್ಲಿ ಅವ್ನಿಗೇನು ಪಾಠ ಕಲಿಸ್ಬೇಕು ಅನ್ನೋಸ್ಬಿಟ್ಟು ಕಳಿಸ್ತೀವಿ. ಈಗ ನಮ್ಮ ನಮ್ಮ ಹೆಸರೇನು? ಸರ್ ರವಿಕುಮಾರ್. ಇಲ್ಲಿ ಏನಕ್ಕೆ ಬಂದಿದ್ದೀರಿ ಇವತ್ತು? ಏನು ಇತ್ತು ಬಂದಿದ್ದೀರಾ ಸರ್? ನನ್ನ ಅಮಾನತ್ ಮಾಡಿದ್ದಾರೆ ಸರ್. ನಾಗದಾಸ್ನಳ್ಳಿ ಕೇಸ್ ಯಲಹಂಕದಲ್ಲಿ, ಅದು 2009ನೇ ಕೇಸು. 2009 ಪ್ರಕರಣ ಸರ್ ಕೇಸ್. ಅದಕ್ಕೆ ಯಾರನ್ನೂ ವಿಚಾರಣೆ ಮಾಡ್ದಂಗೆ ಏಕಾಏಕಿ ನೀನೇ ತಪ್ಪು ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಅಮಾನತ್ ಮಾಡಿ ಈಗ 6 ತಿಂಗಳಾಗಿದೆ ಸರ್. ಇಲ್ಲಿ ನಾನು ಗೌರ್ಮೆಂಟ್ ಲ್ಯಾಂಡ್ನ ಪೋಡಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಲ್ಯಾಂಡ್ ಅಂತ ಇದ್ಮೇಲೆ ಅವ್ರು ನಮ್ಗೆ ಇಶ್ಯೂ ಮಾಡೋಂಗಿಲ್ಲ, ಸರ್ವೇಗೆ ಇಶ್ಯೂ ಮಾಡೋಂಗಿಲ್ಲ. 2009 ನಮಗೆ ರೆಕಾರ್ಡ್ ನಮಗೆ ಬಿಡ್ಕಂತೇಳಿ ದಾಖಲೆ ಕೊಡ್ತಿರ್ಲಿಲ್ಲ.
ಆ ರೆಕಾರ್ಡು ಮಿಂಚಾಜಿದವರು ಅದು ದಾಖಲೆ ಎಲ್ಲ ಇದು ಕರೆಕ್ಟ್ ಆಗಿದೆ ಆಕಾರ ಬಂದು ಪರಿಶೀಲಿಸಿ ಅಂತೇಳಿ ಕೊಡ್ತಾರೆ. ಇದ್ರ ಮೇಲೆ ನಾನು ಏನು ಮಾಡ್ತೀನಿ, ನಮ್ಮ ಫ್ರೆಂಡ್ ಮನೋಹರ್ ತಗೊಂಡೋಗ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಹಾಕು ಅಂತ ಸೈನ್ ಹಾಕ್ಸ್ಕೊಂತಾನೆ ಸರ್. ಆಮೇಲೆ ನನಗೆ ಗೊತ್ತಾಗುತ್ತೆ ಇದು ಗೌರ್ಮೆಂಟ್ ಲ್ಯಾಂಡು ಅಂತ. ಅದನ್ನ ನಾನು ಏನು ಮಾಡ್ತೀನಿ, ಟಪಾಲ್ ಕೊಡ್ಬೇಕಾದ್ರೆ ಸೋಮರೆಡ್ಡಿ ಪೋಡಿ ಇನ್ಚಾರ್ಜ್ ಇರ್ತಾರೆ ಸರ್, ಅವ್ರಿಗೆ ಹೇಳ್ತೀನಿ ಸರ್ ಗೌರ್ಮೆಂಟ್ ಲ್ಯಾಂಡು ಅಂತ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಅಲ್ಲಿ ವಿಲೆ ಅಂತ ಬರ್ಸ್ಕೊಂಡ್ಬಿಡ್ತಾರೆ ಸರ್. ಅವ್ರಿಗೆ ಒಂದು ಇದಿರುತ್ತೆ ಟಪಾಲಲ್ಲಿ, ನನ್ನ ಹತ್ರ ವಿಲೆ ಅಂತ ಸೈನ್ ಇಸ್ಕೊಂಡು ವಿಲೆ ಅಂತ ಬರ್ಸ್ಕೊಂಡು ರಂಗಸ್ವಾಮಿ ಅಂತ ಸೈನ್ ಕೊಡ್ತಾರೆ. ಅವರು ಅಲ್ಲಿ ನನಗೇನು ಕೊಡ್ತಾರೆ, ಅಲ್ಲಿಗೆ ಪ್ರಕರಣ ವಿಲೆ ಆದಮೇಲೆ ಮುಕ್ತಾಯ ಆಗಬೇಕಾಯ್ತು. ಆಮೇಲೆ ಸೂಪರ್ವೈಸರ್ ನಾಗರಾಜ್ ಇರ್ತಾರೆ, ಅವ್ರು ಇವರು ಇದು ಏನು ಸಂಭಾಷಣೆ ಇದು ಮಾತಾಡ್ಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಮತ್ತೊಮ್ಮೆ ಮಂಡಿಸಿ ಅಂತ ಹೇಳ್ಬಿಟ್ಟು ಪಾರ್ಟಿಗೆ ಇಂಬಾರ ಕೊಡ್ತಾರೆ. ಇಂಬಾರ ಕೊಟ್ಟಾದ್ಮೇಲೆ ಅಲ್ಲಿಗೆ ಪ್ರಕರಣ ಮುಕ್ತಾಯ ಆಗಬೇಕಾಯ್ತು. 6 ತಿಂಗಳಾದ್ಮೇಲೆ ರಂಗಸ್ವಾಮಿ ಅವರು ಪೋಡಿ ಮಾಡಿಕೊಡ್ತಾರೆ ಸರ್. 6 ತಿಂಗಳನ್ನು ಪೋಡಿ ಮಾಡ್ತಾರೆ ಅದನ್ನು. ಈಗ ಮೊನ್ನೆ ಪಾರ್ಟಿಗಳು ಅವ್ರಿಗೆ ಏನು ಮಾಡಿದ್ದಾರೆ, ರದ್ದಿಗೆ ಹಾಕೊಂಡಿದ್ದಾರೆ. ರದ್ದಿಗೆ ಹೋದಾಗ ಅಲ್ಲಿ ನಮ್ಮ ಯಲಹಂಕದಲ್ಲಿ ಗಂಗಾಧರ್ ಅಂತ ಇದು ಕೇಸ್ ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಸ್ವಲ್ಪ ಇವ್ರು ಜಾಸ್ತಿ ಅಂದರೆ ಹುಡುಗರು ವಿದೇಶ ಬಗ್ಗೆ ಕಿರಿಕ್ ಕೊಡೋದು, ಅವನ್ನ ನಮಗೆ ಕೋಲಾರಕ್ಕೆ ಹಾಕೋಕ್ಕೆ 8-8 ಸಾವಿರ ದುಡ್ಡು ಇಸ್ಕೊಂಡಿರ್ತಾನೆ. ಆ ದುಡ್ಡು ಇಸ್ಕೊಂಡ್ಬೇಕಾದ್ರೆ ನಾನು ವಾಪಸ್ ಕೇಳಿದೆ. ಇದ್ರ ಮೇಲೆ ನಮ್ಮ ಮೇಲೆ ಅವನು ಇದು ಒಂಥರ ಮಚ್ಚೆ ಇದು ಮಾಡ್ಕೊಂಡು ಬರೀ ಪಕ್ಕ ಟಿಪ್ಪಣಿ ಮಾತ್ರ ಕಿತ್ಕೊಟ್ಟಿರ್ತಾನೆ. ಆ ದಾಖಲೆ ಒಳಗಿರೋದು ನಿವೇದನೆ ಕಾಪಿಯಾಗಲಿ ಇಂಬಾರ ಕಾಪಿಯಾಗಲಿ ಡಿ ಡಿ ಅವ್ರಿಗೆ ಕೊಟ್ಟಿರಲ್ಲ. ಆ ಡಿ ಡಿ ಅವ್ರು ಏನು ಮಾಡ್ತಾರೆ, ಅದೇ ಒಂದು ಮಾರ್ಗ ಇಟ್ಕೊಂಡು ನನ್ನ ಏಕಾಏಕಿ ನೀನೇ ಮಾಡಿದ್ದೆ ಅಂತ ಸಸ್ಪೆಂಡ್ ಮಾಡಿಬಿಡ್ತಾರೆ. ಮೂಲ ಯಾರನ್ನೂ ವಿಚಾರಣೆ ಮಾಡಲ್ಲ. ನಾನು ಲೈನ್ ಸರ್ವೇರ್ ಅಂತ ಹೇಳ್ಬಿಟ್ಟು ನನ್ನ ಹೋದರೆ ನಿನ್ನ ಮೇಲೆ FIR ಹಾಕ್ತೀನಿ, ನಿನ್ನ ಬಿಲ್ಡಿಂಗಿಂದ ತಳ್ತೀನಿ ಅಂತ ಹೋದಾಗೆಲ್ಲ ನೀನು ಗೌರ್ಮೆಂಟ್ ಲ್ಯಾಂಡ್ ಮಾಡ್ಕೊಂಬಂದಿದ್ಯಾ ಅಂತ ಸುಮ್ಮನೆ ಮಾನಸಿಕ ಹಿಂಸೆ ಕೊಟ್ಟು ನನಗೆ 1 ವರ್ಷ ಆಗ್ಬಿಟ್ಟು. 1 ವರ್ಷದಿಂದ ತುಂಬ ಕೆಲಸ ಆಗ್ತಾ ಇದೆ. ಅವ್ರದ್ದು ಹಂಗೆ ನಿಮ್ದೇನಾಗಿದೆ? ನಮ್ದು ಹಂಗೆ ಸರ್, ನಮ್ದು ಒಂದು ಸಮಸ್ಯೆ ಆಗಿದೆ ಸರ್. ನಮ್ದು ಫಸ್ಟ್ ಸರ್ವೇಯರ್ ಬರ್ತಾರೆ ಸರ್. ಸರ್ವೇಯರು ನಮ್ಮ ಸರ್ವೇಯರ್ ಬಂದು ಫಸ್ಟಿಗೆ ಗೌರ್ಮೆಂಟ್ ಸರ್ವೇಯರ್ ಬಂದು ಲ್ಯಾಂಡ್ ಸರ್ವೆ ಮಾಡ್ತಾರೆ ಸರ್. ಬಂದಾಗ ನಮ್ಮ ಎದುರುದಾರಿಗೆ ಬಂದಾಗ 6-3 ಗಂಟೆ ಅಷ್ಟೇ ಇರೋದು ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಓವರ್ಲ್ಯಾಪ್ ಮಾಡಿ ನಮಗೆ ಬೇರೆಯವ್ರಿಗೆ ಮಾಡಿ ನಮ್ಮ ಜಮೀನ ಬೇರೆಯವ್ರಿಗೆ ಹೋಗೋ ಥರ ಮಾಡಿಕೊಟ್ಬಿಟ್ಟು ಮತ್ತೆ DDLR ಹತ್ರ ಅಪೀಲ್ ಹಾಕೋತೀರಿ. DDLR ಬಂದು ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು ನಮಗೆ ಅಪೀಲ್ನಲ್ಲೇ ನೋಡಿ ಸರ್ ಈ ಥರ ಮಾಡಿದ್ದಾರೆ, ಎಲ್ಲ ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. DDLR ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು 3 ತಿಂಗಳು ಇಟ್ಕೊಂಡು ಆಮೇಲೆ ಬೇರೆಯವ್ರಿಗೆ ಆರ್ಡರ್ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಎದುರುದಾರರಿಗೆ ಮಾತ್ರ ಆರ್ಡರ್ ಮಾಡಿಕೊಟ್ಟಿದ್ದಾರೆ ಈ ಥರ. ಸುಜಯ್ ಕುಮಾರ್ ಅನ್ನೋರು ಇಲ್ಲಿ DDLR ಈ ಥರ ಏನ್ ಬಯಸ್ತಾ ಇದ್ದೀರಿ? ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಮಗೆ ನಮ್ಮ ಜಮೀನಿಗೆ ನಮ್ಗೆ ಯಾವ ಥರ ಇದೆ ಅದನ್ನು DDLR ವಜಾ ಮಾಡಿಕೊಂಡು ನಮ್ಗೆ ಯಾವ ಥರ ಐತೆ ಅದ ಪ್ರಕಾರ ನಮ್ಮ ಜಮೀನ ಹೊಸದಾಗಿ ಪೋಡಿ ಮಾಡ್ಕೊಂಡು ಕೊಡಬೇಕು ಅಂತ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಅಧಿಕಾರಿ ತಪ್ಪು ಮಾಡಿದಾರಲ್ಲ, ಅವ್ರಿಗೇನು ಶಿಕ್ಷೆ? ಅವ್ರಿಗೆ ಅಧಿಕಾರಿಗಳಿಗೆ ಶಿಕ್ಷೆ, ಅವ್ರಿಗೆ ದೊಡ್ಡ ಅಧಿಕಾರಿಗಳು ಅವ್ರಿಗೆ ಶಿಕ್ಷೆ ಪಟ್ಟಿದೆ, ಅವ್ರಿಗೆ ಸಂಬಂಧಪಟ್ಟಿದೆ ಸರ್. ನಾನೇನು ಕೇಳೋಕ್ಕಾಗಲ್ಲ ಸರ್. ಸಸ್ಪೆಂಡ್ ಮಾಡೋಕ್ಕೆ ಕೇಳ್ಕೊತೀನಿ ಸರ್ ಅವ್ರಿಗೆ. ನನ್ನ ಹೆಸರು ವೆಂಕಟೇಶ್ ಅಂತ ಸರ್, ಕುಂಬಾರಳ್ಳಿ ಗ್ರಾಮ. ಈ ಥರ ಮಾಡಿದ್ದಾರೆ ಸರ್. ನನ್ನ ಹೆಸರುಘಟ್ಟ ಹೋಬಳಿ.